ಸುವರ್ಣ ವಿಕಾಸಸೌಧಕ್ಕೆ ನಾವು ಮೀಟಿಂಗ್ ಆಗ್ತಾ ಇದ್ದೀವಿ. ಅದರಲ್ಲಿ ಗಂಗಾವತಿ ತಾಲೂಕಿಂದ ಕನಿಷ್ಠ 3,00,000 ಜನ ಹೋಗ್ತಾ ಇದ್ದೀವಿ. ಅದರಲ್ಲಿ ಒಂದು ದಿವಸ ಬಿಫೋರ್ ಕೆಲವು ಜನ ಅವರು ಶಿಕ್ಷಣ, ಆಮೇಲೆ ನಮ್ಮ ಗಂಗಾವತಿ ತಾಲೂಕು ಪದಕ ಕಂಪಲ್ಸರಿ ಹೋಗ್ತಾರೆ. ಅದೇ ರೀತಿ ಶಿಕ್ಷಣ ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೊಸದಾಗಿ ಪಂಚಾಯತ್ ಅವರುಗಳು ಹೋಗ್ತಾ ಇದ್ದಾರೆ 21-42 ಜನ. ಅದೇ ರೀತಿಯಾಗಿ ಪ್ರತಿ ಹಳ್ಳಿಯಿಂದ ಪ್ರತಿಯೊಂದು ಗಾಡಿ ಸ್ವಯಂಪ್ರೇರಿತವಾಗಿ ಕನಿಷ್ಠ 3,00,000 ಜನ ಅಂತೂ 10ನೇ ತಾರೀಕಿನ ದಿವಸ ಬೆಳಗಾವಿ ಸುವರ್ಣ ವಿಕಾಸ ಬೆಳಿಗ್ಗೆ 10 ಗಂಟೆಯಲ್ಲಿ ಅಲ್ಲಿ ಹೋಗಿ ಪ್ರತಿಭಟನೆ. ಆಮೇಲೆ ಅಲ್ಲಿ ರೈತರ ಪ್ರತಿಭಟನೆ ಇದೆ, ಒಂದೇ ಅಲ್ಲ, ವಕೀಲರು, ಆಮೇಲೆ ರೈತರು, ಆಮೇಲೆ ಸಮಾಜದ ಜನರು ಎಲ್ಲ 5,000 ಮಿನಿಮಮ್ 5,000 ರಿಂದ 10,000 ಟ್ರ್ಯಾಕ್ಟರ್ಗಳು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಸುವರ್ಣ ವಿಕಾಸಸೌಧ ಮಿತಿ. ಇದರಲ್ಲಿ ಏನೋ ನಡೆಯಕ್ಕೆ ಏನೋ ನಮ್ಮ ಸಮಾಜದಲ್ಲಿ ಏನೋ ತೊಂದರೆ ಅಥವಾ ಕೇಸ್ ಇಟ್ಟಿದ್ರೆ ನಮ್ಮ ಕಾನೂನು ಘಟಕ ಇದೆ ಸಪರೇಟ್, ಅವ್ರಿಗೆಲ್ಲ ಫೀಸ್ ಸೆಲೆಕ್ಟ್ ಮಾಡಿ ನಾವು ಕೆಲಸ ವ್ಯವಸ್ಥೆ ಮಾಡ್ತೀವಿ. ಮುಂಚೆ ಪ್ರತಿ ನಾವು ಇರ್ಬೇಕಂತ ಯಾಕಂದ್ರೆ ಅವತ್ತೇ ಮಂಗಳವಾರ ದಿವಸ ಹೋಗ್ಬೇಕಂದ್ರೆ ಈಗ ಕಡೆ ಕೊಡೋದ್ರೆ ಗಂಗಾವತಿ ಜನತೆ ಕಡೆ ಕೊಡೋದಂದ್ರೆ ಅತಿ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಿ ಈ 7ನೇ ಹಂತದ ಹಕ್ಕೊತ್ತಾಯ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕಾಗಿ ಗಂಗಾವತಿ ಜನತೆಯಲ್ಲಿ ಪ್ರತಿನಿಧಿಯಿಂದ ಪಂಚಮಸಾಲಿ ಸಮಾಜದವರಿಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಇನ್ನೊಂದ್ಸಲ ಹೇಳೋಣ ಪಂಚಮಸಾಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ತಾಲೂಕು ಘಟಕದ ವತಿಯಿಂದ ಗಂಗಾವತಿ ತಾಲೂಕಿನ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಅತಿ ಹೆಚ್ಚಿನ ಜನಸಂಖ್ಯೆ ಬೆಳಗಾವಿಯ 7ನೇ ಹಂತದ ಹಕ್ಕೊತ್ತಾಯ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಮನವಿಯನ್ನು ಸರ್ಕಾರ ಗಮನಕ್ಕೆ ಸೆಳೆದು ತಾವೆಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿ ನಾವು ಕರೆ ಕೊಡ್ತೇವೆ.